ನಿನ್ನೆ ಕೂಡ ಕೆಲವೊಂದು ಅಂದರೆ ಕಾರ್ಯಕರ್ತರು ಅಥವಾ ಅಂದರೆ ದೈವ ಆರಾಧಕರು ದೈವದ ಮುಂದೆ ಹೋಗಿ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿರುವಂಥದ್ದು ಈ ಒಂದು ಚಾಪ್ಟರ್ ಅಂದರೆ ಕಾಂತಾರ ಚಾಪ್ಟರ್ 1ರ ಬಗ್ಗೆ ಅಲ್ಲಿ ಕೂಡ ಒಂದು ನುಡಿಯಾಗಿರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ದೈವ ಕೂಡ ಒಂದು ನುಡಿಯನ್ನು ಕೊಟ್ಟಿರುವಂಥದ್ದು ಅದರ ಬಗ್ಗೆ ಹೇಳುವುದಾದರೆ ಹೌದು, ನಾನು ನಿನ್ನೆ ಭಾಗವಹಿಸಿರಲಿಲ್ಲ. ನಮ್ಮ ಕೆಲವು ದೈವ ನರ್ತಕರು ಮತ್ತು ಕೆಲವು ದೈವ ಚಾಕ್ರಿಗೆ ಸಂಬಂಧಪಟ್ಟಂತಹ ಕೆಲವು ಜಾತಿ ಜನಾಂಗದವರು ಎಲ್ಲ ಹೋಗಿ ಅಲ್ಲಿ ದೂರನ್ನು ಕೊಟ್ಟದ್ದು. ಸೊ ಅಲ್ಲಿ ದೂರನ್ನು ಕೊಟ್ಟಾಗ ದೈವ ಸ್ಪಷ್ಟವಾಗಿ ನುಡಿದಿದೆ. ಬಲವಂಡಿ ದೈವ ಏನು ಬಹಳ ಕಮ್ಮಿಯ ದೈವ ಅಲ್ಲ, ಅದು ಅವರ ಹೆಸರು ಹೇಳಲಿಕ್ಕೂ ನಾವು ಬಹಳ ಹೆದರ್ತಾ ಇದ್ದ ಕಾಲಮಾನಗಳಿದ್ದು. ಪಿಲ್ಚಂಡಿ ದೈವ ಇದೆ, ಮೂವರು ದೈವ ಉಳ್ಳಾಯ ಇರುವಂಥ ಜಾಗ ಅದು. ಸೊ ಆ ಜಾಗದಲ್ಲಿ ನುಡಿಯಾಗಿದೆ. ಸೊ ನಮಗೂ ಇದೆ, ಪ್ರಚಾರಕ್ಕೆ ಅಂತ ಯಾರು ಬಳಸಿದರೆ ಅವರಿಗೂ ಪೆಟ್ಟು ಇದೆ ಅನ್ನುವಂಥದ್ದನ್ನು ಕೂಡ ದೈವ ಹೇಳಿದೆ. ಹಾಗಾಗಿ ನಮಗೂ ಗೊತ್ತಿದೆ ಅದು ಏನು ಅದದ್ದು ಅಂತ. ಒಂದು ವೇಳೆ ಪ್ರಚಾರಕ್ಕೆ ಮತ್ತು ಹಣಕ್ಕೆ ನಾವು ಈ ಥರ ಕೆಲಸ ಮಾಡ್ತಾ ಇದ್ದರೆ ನಮಗೂ ಸಿಗ್ತದೆ, 100% ಸಿಗ್ತದೆ. ಇದಲ್ಲ ಅಂತ ಆದರೆ ಇದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ನಿಜಕ್ಕೂ ದೈವ ಕೊಡಬೇಕಾದ ಪೆಟ್ಟನ್ನು 100% ಕೊಡ್ತದೆ. ಆದರೆ ಒಂದು ದೈವ ಕೊಲ್ಲಿಕ್ಕಿರೋದಲ್ಲ, ದೈವ ಕೈಲಿಕ್ಕಿರೋದು. ನಾವು ಅವರ ವಿರುದ್ಧ ಅವರನ್ನು ಎತ್ತಿ ಕಟ್ಟಬೇಕು ಅನ್ನೋದಕ್ಕೆ ದೂರು ಕೊಟ್ಟದ್ದಲ್ಲ. ನಮ್ಮ ಮನಸ್ಸಿಗೆ ಧಕ್ಕೆ ಆಗಿದೆ ಅಂತ ನಮ್ಮ ನೋವನ್ನು ನಾವು ತೋಡ್ಕೊಂಡಂತಹ ರೀತಿ ಅದು. ಹಾಗಾಗಿ ಅದಕ್ಕೆಲ್ಲ ಹಣ ಮಾಡಲಿಕ್ಕೆ ಹೊರಟು ನನ್ನನ್ನು ಬಳಸಿದವರನ್ನು ನಾನು ಆ ಹಣವನ್ನು ಎಲ್ಲಿ ಸೇರಿಸಬೇಕು ಅಲ್ಲಿ ಸೇರಿಸ್ತೇನೆ, ಹುಚ್ಚಾಟ ಮಾಡಿದವರಿಗೆ ಹುಚ್ಚೇ ಹತ್ತಿಸುವಂತೆ ಮಾಡ್ತೇನೆ ಅಂತ ಹೇಳಿದೆ. ಮತ್ತು ಇನ್ನು ನಮ್ಮ ದೈವ ಕೋಲಗಳು ನಡೆಯುವಲ್ಲಿ ನೀವು ಅದನ್ನು ಬಳಸಬೇಡಿ, ಈ ವಿಡಿಯೋ ಲೈವ್ ಎಲ್ಲ ಮಾಡೋದು ಅಂದರೆ ನೀವೆಲ್ಲ ನಾವು ಸ್ವಲ್ಪ ಮಾಧ್ಯಮದವರು ಸ್ವಲ್ಪ ನಮಗೆ ಸಪೋರ್ಟ್ ಕೊಡಬೇಕು, ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಹೇಳಿದೆ. ಹಾಗೆ ಮತ್ತೊಂದು ಕಡೆಯಲ್ಲಿ ನೀವು ಕೂಡ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರಿರುವಂಥದ್ದು ಏನು ವಿಚಾರ, ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಕೂಡ ಇದರ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿರುವಂಥದ್ದು, ಯಾಕೆ ನೀವು ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ನೋಡಿ, ನನಗೆ ತುಂಬ ಮಂದಿ ಹೇಳಿದರು ನೀವು ವಕೀಲರು, ನೀವು ಫಿಲ್ಮಿಗೂ ನೀವು ಕಾನೂನು ಇದು ಮಾಡಬಹುದು ಅಂತ. ಸೊ ನಾನು ಇದನ್ನು ಕಲ್ಜಿಕಕ್ಕೆ ಮಾಡಿದ್ದೆ. ಸಿವಿಲ್ ವ್ಯಾಜ್ಯಗಳಲ್ಲಿ ನಾವು ಸ್ಟೇ ಹಾಕಿದ ತಕ್ಷಣ ಕೇವೆಟ್ ಪಿಟಿಷನ್ ಇರ್ತದೆ, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಕೇವೆಟ್ ಇದ್ದ ತಕ್ಷಣ ಎದುರು ಪಾರ್ಟಿಯವರಿಗೆ ಅಂದರೆ ಪ್ರತಿವಾದಿಗಳಿಗೆ ನೋಟಿಸ್ ಹೋಗಬೇಕು, ಮತ್ತು ಅವರ ವಕಾಲತ್ಗಳನ್ನು ಹಾಕಬೇಕು. ಒಂದು 2 IA ಹಾಕಿ, ನಮ್ಮ ಥರದೇ ಎಲ್ಲ ಹುಷಾರಿನ ವಕೀಲರೇ ಇರ್ತಾರೆ, ಒಂದು 2 IA ಹಾಕಿದರೆ ಮತ್ತೆ ಸ್ಟೇ ಆಗಲಿಕ್ಕೆ 1-1.5 ತಿಂಗಳು ಹಿಡಿತದೆ. ಆಗ ಫಿಲ್ಮ್ಗಳು ಮುಂದೆ ಹೋಗಿರ್ತದೆ. ಕಲ್ಜಿಗದಲ್ಲಿ ಅದೇ ಆಗಿದೆ, ನಿಮ್ಮ ಗಮನಕ್ಕದು ಬಂದಿರ್ಬೋದು. ಕೇಸ್ ಬಿದ್ದು ಹೋಗೋದಲ್ಲ, ಅದು ಕೇಸ್ ಇರ್ತದೆ, ಆದರೆ ಇಮಿಡಿಯೇಟ್ ಸ್ಟೇ ಅಲ್ಲಿ ಆಗೋದಿಲ್ಲ. ಹೊಂಬಾಳೆ ಪ್ರೊಡಕ್ಷನ್ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್. ಸೊ ಲೀಗಲಿ ಆಸ್ಪೆಕ್ಟ್ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಿರ್ತದೆ. ಸೊ ದೇ ಆರ್ ರೆಡಿ ವಿತ್ ಕೇವೆಟ್ ಪಿಟಿಷನ್ಸ್, ಅದು ನಮಗೂ ಗೊತ್ತಿದೆ. ಸೊ ಹಾಗಾಗಿ ನಾನು ಅದು ಪ್ರಯತ್ನ ಮಾಡಲಿಲ್ಲ. ಜಾಗೃತಿ ಮಾಡುವ ಮೊದಲು ಜನರಿಗೆ ಅಂತ, ಮುಂದಕ್ಕೆ ಬೇಕಾದಾಗ ನಾವು ಕಾನೂನು ಕ್ರಮ ಅಲ್ಲೂ ಕೈಗೊಳ್ತೇವೆ. ಇಲ್ಲಿ ನಾನು ಇವತ್ತು ಕಾನೂನಿಗೆ ಬಂದದ್ದು ಆ ವಿಚಾರಕ್ಕಲ್ಲ, ಇದು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದು ನನ್ನನ್ನು ವೈಚಾರಿಕ ನೆಲೆಯಲ್ಲಿ ಎದುರಿಸಲಿಕ್ಕಾಗದೆ ನನ್ನನ್ನು ವ್ಯಕ್ತಿಗತವಾಗಿ ಎದುರಿಸಿದಂತಹ ಮತ್ತು ನನ್ನನ್ನು ತೇಜೋವಧೆ ಮಾಡಲಿಕ್ಕೆ ಹೊರಟಂಥ ಒಂದು 7-8 ಮಂದಿ ಮೇಲೆ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೇನೆ. ಅದೇ ಆ ಹೆಸರನ್ನು ನಾನು ಆಗ ಉಲ್ಲೇಖ ಮಾಡಿದ್ದೇನೆ. ಸೊ SP ಅವ್ರ ಹತ್ರ ನಾನು ಮಾತಾಡಿದ್ದೇನೆ. ಸೊ ಇದು ಚಂದ ಕಾಣೋದಿಲ್ಲ. ನಿಮಗೆ ನನ್ನ ಹತ್ರ ಮಾತಾಡಲಿಕ್ಕಿದ್ರೆ ನನ್ನ ಜೊತೆಗೆ ಇದ್ದಂತಹ ತುಂಬ ಮಂದಿ ಹುಡುಗರು, ಅವರೆಲ್ಲ ನಾವು ಸಂಘಟನೆಯಲ್ಲಿ ಇದ್ದಂಥವರು, ನಾವು ಬೈಟಕ್ಗಳಲ್ಲಿ ಒಟ್ಟಿಗೆ ಕೂತವರು, ನಾವು ದುರ್ಗಾದೌಡ್ನಲ್ಲಿ ಒಟ್ಟಿಗೆ ಇದ್ದವರು, ನನಗೆ ಅದನ್ನು ಹೇಳಲಿಕ್ಕೆ ಸರಿಯಾಗೋದಿಲ್ಲ. ಒಂದು 2-3 ಮಂದಿ, ಉಳಿದೋದೆಲ್ಲ ಪರಿಚಯ ಇಲ್ಲ ನನಗೆ. ಅವ್ರಿಗೆ ನನಗೆ ಕರೆ ಮಾಡಬಹುದಿತ್ತು, ಏನ ಸಹನಕ್ಕ ಎಂತಕ್ಕೆ ಹಾಗೆ ಮಾತಾಡಿದ್ರೆ ಕೇಳ್ಬೋದಿತ್ತು. ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ನನ್ನ ದಾಟಿಗೆ ಹೇಳಿದ್ದು ಅವ್ನು ಮಾತಾಡಿದ್ರೆ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಅಂತ ಬಿಟ್ಟರೆ ಅಲ್ಲಿ ಕುಂದಾಪುರ ಭಾಷೆ ಬಳಕೆ ಆಗಲಿಲ್ಲ ಇಡೀ ಲೈವ್ನಲ್ಲಿ. ಅದನ್ನು ಸುಮ್ಮನೆ ಇಟ್ಕೊಂಡು ಇವರಿಗೂ ಕೆಲಸ ಇಲ್ಲ ಆಯಿತಾ, ಡಾಟಾ ಫ್ರೀ ಹಾಗೆಯೇ ಬರಿತಾ ಕೂತಿದ್ದಾರೆ. ಇವರು ವೈಚಾರಿಕ ನೆಲೆಯಲ್ಲಿ ಬರೆದ್ರೆ ನಾನು ಅದಕ್ಕೆ ಏನಿಲ್ಲ, ಅವರವ್ರ ಪರ ನೋಡ್ಕೊಳ್ಳಿ, ನಾನು ನನ್ನ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಹೋಗ್ತೇನೆ. ಅದು ಬಿಟ್ಟರು ತುಚ್ಛವಾಗಿ ಮಾತಾಡೋದು, ಬಾಡಿ ಶೇಮಿಂಗ್ ಮಾಡೋದು, ಒಂದು ಹುಡುಗಿ ಬಗ್ಗೆ ಮಾತಾಡೋದು, ಅಲ್ಲಿ ಕಮೆಂಟ್ ಯಾರು ಅವಳ ಪರವಾಗಿ ಹಾಕಿದ್ರೆ ನಮಗೆ ಹೇಳಿ ನಾವು ರುಬ್ಬುವ, ಮತ್ತು ಆ ಲಿಂಕ್ ಕೊಡಿ ಅಂತ ಹೇಳೋದು. ಏನು ಇವರ ಗ್ರೂಪ್ನಲ್ಲಿ ನಮಗೆ ಬೇಕಾದವ್ರು ಇಲ್ವಾ? ನಮಗೂ ಕುಂದಾಪುರದಲ್ಲಿ ಒಳ್ಳೆ ಸ್ನೇಹಿತರಿದ್ದಾರೆ, ಕುಂದ ಕನ್ನಡವನ್ನು ಅಚ್ಚವಾಗಿ ಮಾತಾಡೋರು ನಮಗೂ ಸ್ವಲ್ಪ ಕಲಿಸಿಕೊಟ್ಟವ್ರು ಇದ್ದಾರೆ. ಅವರೇ ನಮಗೆ ಸ್ಕ್ರೀನ್ಶಾಟ್ಗಳನ್ನು ಕೊಟ್ಟಾಗ ನಾನು ಅದನ್ನು ಬಳಸ್ಕೊಂಡೆ, ಅದನ್ನು ನಾನು ಓಪನ್ ಆಗಿ ಫೇಸ್ಬುಕ್ಗೆ ಹಾಕಿದೆ. ಸೊ ಅವ್ರ ವಿರುದ್ಧ ನಾನು ಈಗ ದೂರು ಕೊಟ್ಟದ್ದು. ಇದು ಹೀಗೆ ಮುಂದುವರೆದ್ರೆ ಇನ್ನೂ ಸ್ವಲ್ಪ ದಿನ ಹೋದರೆ ಒಂದು ಹೆಣ್ಣುಮಕ್ಕಳು ಈ ಥರದ ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ ಆಗದೇ ಇರ್ಬೋದು. ಇವರು ಆ ಥರ ಮಾಡಿಬಿಡ್ತಾರೆ, ಅಷ್ಟು ಅವಹೇಳನಕಾರಿಯಾಗೆಲ್ಲ ಮಾತಾಡಿದ್ದಾರೆ. ಹುಡುಗರು ತಗೊಂಡು ಬಿಡ್ತಾರೆ ಅದನ್ನು. ಹುಡುಗಿಯರಿಗೆ ಎಲ್ಲ ನನಗೂ ನೋವಾಗೋದಿಲ್ಲ, ಆದರೆ ಇವರಿಗೊಂದು ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಉಡುಪಿ ಕಂಡಂತಹ ಒಬ್ಬ ಒಳ್ಳೆ SP ಇದ್ದರೆ ಅದು ಅಣ್ಣಾಮಲೈ, ಅವರೆಲ್ಲ ಬಿಟ್ಟ ಮೇಲೆ ಇಷ್ಟು ಚೆನ್ನಾಗಿ ಇವರು ಅದನ್ನು ಅಲಿಸಿದ್ದಾರೆ ಪೂರ್ತಿ. ನಾನು ಕೊಟ್ಟಂಥ ಸೆಕ್ಷನ್ಗಳ ಪರಿಧಿಯಲ್ಲಿ ಅದು ಬರದೇ ಇದ್ದರೆ ಅದು FIR ಆಗೋದಿಲ್ಲ. ಅದಕ್ಕೆ ಅವರು ಹಿಂಬರ ಕೊಡ್ತಾರೆ. ಹಿಂಬರ ಒಂದು ವೇಳೆ ಕೊಟ್ಟು FIR ಆಗದೇ ಇದ್ದರೆ ನಾನು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೇನೆ, 100% ನಾನು FIR ಮಾಡಿಸ್ತೇನೆ. ಇದಿಷ್ಟು ಸಹನಾ ಕುಂದಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.